ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ. ಹಾಗಾಗಿ ಹಾಸನ ಜಿಲ್ಲೆಯಲ್ಲೂ ಸಾಕಷ್ಟು ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಇವತ್ತು ಮೊದಲನೇದಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಮೊದಲನೇದಾಗಿ ಆಂಜನೇಯನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಯಾಕಂತಂದರೆ ರಾಮಭಕ್ತ ಆಂಜನೇಯನಿಗೆ ಇವತ್ತು ಹಾಸನದಲ್ಲಿ ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳು, ಅದರಲ್ಲೂ ಬೆಳ್ಳಿ ಅಲಂಕಾರವಾಗಿ ಆಂಜನೇಯನಿಗೆ ಪೂಜೆ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣ ಸಿಗ್ತಾ ಇರುವಂಥದ್ದು. ಬೆಳಿಗ್ಗೆ 9 ಗಂಟೆಯಿಂದ ರಾಮನಾಮ ಜಪ, ಹೋಮ ಹವನಗಳು ಕೂಡ ಈ ದೇವಸ್ಥಾನದ ಸನ್ನಿಧಾನದಿಂದಲೂ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಾಕಷ್ಟು ರಾಮ ಭಕ್ತರಾಗಿರ್ಬೋದು, ಜೊತೆಗೆ ಆಂಜನೇಯನ ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಬಂದು ದೇವರ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣ ಸಿಗ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಹೋಮ ಹವನಗಳು ಕೂಡ ಆರಂಭವಾಗುತ್ತೆ. ಸುಮಾರು 100 ದೇವಸ್ಥಾನಗಳಲ್ಲಿ ಈಗಾಗಲೇ ರಾಮನಾಮ ಅಂದರೆ ರಾಮಜಪ ಮಾಡಲಿಕ್ಕೆ, ಹೋಮ ಹವನ ಮಾಡಲಿಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಮೊದಲನೇದಾಗಿ ರಾಮ ಭಕ್ತರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಅಯೋಧ್ಯೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗ್ತಿದೆ ಮಾತ್ರ. ಇದೊಂದು ನಮಗಂತೂ ಹೆಮ್ಮೆ ಅಂತ ವಿಷಯ ಹೇಳ್ಕೋಬೋದು. ಇದಕ್ಕಿಂತ ಸಂತೋಷದಿಂದ ಯಾವುದೂ ಇಲ್ಲ ನಮ್ಮ ಹತ್ರ. ತುಂಬಾ ಖುಷಿ ಆಗ್ತಾಯಿದೆ. ಪೂಜೆ ಮಾಡ್ತಾರೆ, ಯಾವ ದೇವಸ್ಥಾನ? ನಾವು ಶನಿವಾರೆಲ್ಲ ಪೂಜೆ ಮಾಡ್ತೀವಿ. ಆದರೆ ಇವತ್ತಂತೂ ತುಂಬ ವಿಶೇಷವಾಗಿರುತ್ತೆ ನಮಗಂತೂ. ಹಿಂದೂಗಳಿಗೆ ಅಂತೂ ತುಂಬಾ ಹಬ್ಬನ ಅಂತ ಹೇಳ್ಬೋದು ಮಾತ್ರ. ಇದು ಖಂಡಿತವಾಗ್ಲು ನೀವೇನು ಹೇಳ್ತೀರಾ? ನಮಗೂ ಖುಷಿ ಏನಾಗ್ತದೆ. ಎಲ್ಲರೂ ಬಂದು ಸೇವೆ ಮಾಡಿ, ಎಲ್ಲ ಪೂಜೆ ಮಾಡಿ ಇಲ್ಲಿ ಬಂದು ಆಂಜನೇಯ ದೇವಸ್ಥಾನದಲ್ಲಿ ಇಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಎಲ್ಲರೂ 9 ಗಂಟೆಗೆ ಬಂದು ಪೂಜೆ ಮಾಡಿ, ಎಲ್ಲ ಪೂಜೆ ಮಾಡಿ ಅಂತ ಹೇಳಿ. ಈಗ ಮತ್ತೆ ನಮ್ಮ ಜೊತೆಗೆ ಇನ್ನೊಂದಿಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ ದೇವರ ದರ್ಶನವನ್ನು ಪಡೀಲಿಕ್ಕೆ. ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ, ಏನು ಹೇಳಲಿಕ್ಕೆ ಬಯಸ್ತೀರಾ? ಸಾಕಷ್ಟು ಪೂಜೆ ಪುನಸ್ಕಾರಗಳು ಬೆಳಿಗ್ಗೆಯಿಂದ ಹಾಸನದ ವಿವಿಧ ದೇವಸ್ಥಾನಗಳಲ್ಲಿ ಆರಂಭವಾಗಿದೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ನಮಗೆ ಸಿಕ್ಕಿರೋದೇ ನಮ್ಮ ಭಾಗ್ಯ ಅಲ್ವಾ. ಹಂಗಾಗಿ ರಾಮನಾಮೆ ಜಪ ಮಾಡಲೇಬೇಕು, ಎಲ್ಲರೂ ಹೋಮ ಹವನ ಎಲ್ಲ ಮಾಡಲೇಬೇಕು, ಎಲ್ಲರೂ ಭಾಗವಹಿಸ್ತೀವಿ. ನೀವೆಲ್ಲ ಎಷ್ಟೊತ್ತಿಗೆ ಭಾಗವಹಿಸ್ತೀರಾ? ನಾವೆಲ್ಲ 4 ಗಂಟೆಯಿಂದ ಯೋಗದಲ್ಲಿ ಅಗ್ನಿಹೋತ್ರ ಎಲ್ಲ ಮಾಡೋಣ ಅಂತ ಇದ್ದೀವಿ ದಾಸರಕೊಪ್ಪಲಲ್ಲಿ. ಇವತ್ತು ಆಂಜನೇಯನ ಪೂಜೆ, ಆಂಜನೇಯ ದೇವಸ್ಥಾನದಲ್ಲಿ ಹೋಮ ಮಾಡಿಬಿಟ್ಟು ಆಂಜನೇಯನ ಜಪ ಮಾಡಿಬಿಟ್ಟು ಭಜನೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ತುಂಬ ಸಡಗರದಿಂದ ಮಾಡ್ತೇವೆ, ಸಂಭ್ರಮದಿಂದ ಮಾಡ್ತಾಯಿದ್ವಿ. ಭಜನೆಗಳೆಲ್ಲ ಮಾಡ್ತಾಯಿದ್ದೀವಿ. ಭಜನೆಯಲ್ಲಿ ಎಲ್ಲ ಪೂಜೆ ಪುರಸ್ಕಾರ, ಫಲಾರ ಪಾನಕ ಎಲ್ಲ ಮಾಡಿ ಮಾಡ್ತಾಯಿದ್ವಿ. ಹೌದೌದು, ಎಲ್ಲರಿಗೂ ಆಗ ದಿನನೇ ಇವತ್ತು. ಭಗವಂತ ಒಳ್ಳೇದು ಮಾಡಲಿ ಅಂತ ಎಲ್ಲರನ್ನೂ ಪ್ರಾರ್ಥಿಸ್ತೀವಿ. ಇದಿಷ್ಟು ಇಲ್ಲಿನ ಭಕ್ತರು ಕೂಡ ಈಗಾಗಲೇ ಹೇಳುವಂಥ ಮಾತು. 9 ಗಂಟೆಯಿಂದ ಹೋಮ ಹವನಗಳು ಕೂಡ ಆರಂಭವಾಗುತ್ತೆ, ಅದರಲ್ಲಿ ನಾವು ಪಾಲ್ಗೊಳ್ತೀವಿ. ಕೆಲವೊಂದು ದೇವಸ್ಥಾನಗಳಲ್ಲಿ ಈಗಾಗಲೇ ಹೋಮ ಹವನ ಆರಂಭವಾಗಿದೆ ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.